ಹತ್ರ ಬಂದಿದ್ವಲ್ಲ ಇಲ್ಲಿ 20 ರೂಪೀಸ್ ಕೊಟ್ಟು. ಸೊ ಇಲ್ಲಿಂದ ಇವಾಗ ನಾಗೋಡು ಜಲಪಾತದಿಂದ ರಿಟರ್ನ್ ಬಂದರೆ 1 ಕಿಲೋಮೀಟ್ರು. ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಸೀದಾ ಜೇನ್ಕಲ್ ಗುಡ್ಡ. ನಿಮ್ಮ ಸಹಕಾರ ಅರಣ್ಯ ಅಪಾರ ಏನಿದು ಈ ಥರ. ಸೊ ಇಲ್ಲಿಂದ 5 ಕಿಲೋಮೀಟ್ರನ ಇದೆ. ಸೊ ಬನ್ನಿ ಅದೊಂದು ವಿಸಿಟ್ ಕೊಟ್ಟು ಹೋಗೋಣ. ಏನಂದರೆ ನನ್ನ ಪ್ಲ್ಯಾನ್ ಇದ್ದಿದ್ದು ಸತ್ತೋಡಿ ಫಾಲ್ಸು, ಹೊಸದೇವಸ್ಥಾನ ಫಾಲ್ಸು, ಕಣ್ಣೂರು ಫಾಲ್ಸು. ಸೊ ಯಾವಕ್ಕೂ ಬಿಡ್ತಾಯಿಲ್ಲ ಅನಿಸುತ್ತೆ. ಕಣ್ಣೂರು ಫಾಲ್ಸ್ ಆದರೆ ಟ್ರೈ ಮಾಡ್ತೀನಿ, ಇಲ್ಲಿಂದ ಒಂದು 20-30 ಆದರೆ ಟ್ರೈ ಮಾಡ್ತೀನಿ, ಜಾಸ್ತಿ ಆದರೆ ಹೋಗೋಲ್ಲ. ಏಕೆಂದರೆ ನಾನು ಇನ್ನೂ ಪ್ಯಾರಡೈಸ್ ಬೀಚಲ್ಲಿ ಟೆಂಟ್ ಕ್ಯಾಂಪ್ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದು. ಅಷ್ಟೊತ್ತಿಗೆ ಸಂಜೆ ಈವ್ನಿಂಗ್ ಅಷ್ಟೊತ್ತಿಗೆ ನಾನು ಪ್ಯಾರಡೈಸ್ ಬೀಚ್ ಹತ್ರ ಹೋಗಬೇಕು. ಇಲ್ಲಿಂದ ಒಂದು 90 ಕಿಲೋಮೀಟ್ರ್ ಆಗುತ್ತೆ. 2 ರೂಟ್ ಆಗಿದೆ. ಲೆಫ್ಟ್ ಓವರ್ ಜೇನ್ಕಲ್ ಗುಡ್ಡ. ದೆವ್ವದ ಮನೆನಾ ಏನು ಗುರಿಂಗ್ ಹಾಕೋರು ಬೋಲ್ಡ್ ಇದು. ದೆವ್ವದ ಮನೆ ಅಂತ ಬೇರೆ ಹಾಕೋರ. ಇಲ್ಲೇ ಹಾಕಿದ್ರು ನೋಡಿ, ದೆವ್ವದ ಮನೆ ಅಂತೆ. ಯಪ್ಪ ಎಂತ ಭಯಂಕರ ಗುರು ಅದು ಮನೆ. ಯಾರಾದರೂ ಜೇನ್ಕಲ್ ಗುಡ್ಡ ಆ ಕಡೆ ಟ್ರಾವೆಲ್ ಮಾಡಿರೋರು, ಆ ದೆವ್ವದ ಮನೆ ಕಡೆ ಹೋಗಿರೋ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಟ್ರೈ ಮಾಡಲ್ಲ, ಯಾಕಂದರೆ ಸೋಲೋ ಬಂದಿರೋದು. ಫ್ರೆಂಡ್ಸ್ಗಳು ಯಾರಾದರೂ ಬಂದಿದ್ರೆ ಪಕ್ಕ ಟ್ರೈ ಮಾಡ್ತಾಯಿದ್ದೆ ಅದೇನು ಅಂತ. ಜೇನ್ಕಲ್ ಗುಡ್ಡ ರೋಡ್ ನೋಡ್ಗುರು ಹೆಂಗೈತೆ. ಎಲ್ಲೋದ್ರೂ ಆಫ್ ರೋಡಿಗೆ ಮಾತ್ರ ತಪ್ಪಲ್ಲ ನಮಗೆ. ಅಲ್ಲ ಗುರು, ಈ ಥರ ದಟ್ಟವಾದ ಕಾಡಲ್ಲಿ ಒಬ್ಬೊಬ್ಬನೇ ಈ ಥರ ರೈಡ್ ಮಾಡ್ಕೊಂಬಂದರೆ ಹಿಂದೆ ನೋಡಿದ್ರೆ ಯಾರೂ ಇಲ್ಲ, ಮುಂದೆ ನೋಡಿದ್ರೆ ಯಾರೂ ಇಲ್ಲ. ಈ ರೋಡ್ ಬೇರೆ ಹಿಂಗೈತೆ, ಆಫ್ ರೋಡಿಂಗ್ ಬೇರೆ ಇನ್ನೂ ಸಿಗ್ತಾನೇ ಇಲ್ಲ. ಹೋಗ್ತಾ ಇದ್ರು ಇನ್ನು ಎಷ್ಟು ದೂರ ಹೋಗ್ಬೇಕೋ ಗೊತ್ತಿಲ್ಲ. ಏನು ಹೇಳಿ ನಮ್ಮ ರೈಡರ್ಗಳ ಕತೆ. ಯಾವುದೇ ಮೇಲೆ ಹೋಗ್ತಾಯಿದ್ದೀನಿ ಅಂದರೆ ಗಾಡಿಗಳು ಓಡಾಡಿದ್ದಾವೆ ಈ ಕಡೆ. ಟೈರ್ ಮಾರ್ಕ್ ನೋಡಿಕೊಂಡು ಹೋಗ್ತಾಯಿದ್ದೀನಿ. ರೂಟ್ ಮ್ಯಾಪ್ ಹಾಕೋಣ ಅಂದರೆ ನನ್ನ ಅಜ್ಜಿ ಇದೇ ಇಲ್ಲ, ನೆಟ್ವರ್ಕ್ ಇಲ್ಲ. ಮರಗಳೆಲ್ಲ ಬಿದ್ದಿದೆ ನೋಡಿ ಇಲ್ಲಿ. ಏನು ಹೇಳ್ರಿ ಇದು ಕತೆ. ಎಷ್ಟು ಮರಗಳು ಬಿದ್ದಿದ್ದಾವೆ ನೋಡಿ. ಇನ್ನೂ ಎಷ್ಟು ದೂರ ಇದೆಯಾ ಗುರು? ಇದೇ ರೋಡೋ ಇಲ್ವೋ ಬೇರೆ ರೋಡು ಒಂದು ಗೊತ್ತಾಗ್ತಾಯಿಲ್ಲ. ಸುಮ್ಮನೆ ಹೋಗ್ತಾಯಿದ್ದೀನಿ. ಎಲ್ಲಿಗೆ ತೊಗೊಂಡೋಗಿ ನಿಲ್ಸುತ್ತೋ ಗೊತ್ತಿಲ್ಲ. ಓ ಇದೇ ಗುರು, ಎಲ್ಲ ವೆಹಿಕಲ್ಗಳೆಲ್ಲ ಇಲ್ಲೇ ನಿಂತಿದೆ. ಇಲ್ಲಿನ ಎಂಟ್ರಿ ಫೀಸ್ ಎಷ್ಟಿದೆ ಗೊತ್ತಿಲ್ಲ. ಅದನ್ನು ವಿಡಿಯೋ ಮಾಡಾಕ್ತೀನಿ ನೋಡಿ. ಕಾಡೆ ನಾಡಿನ ಉಸಿರು. ಪಾರ್ಕಿಂಗ್ ಇಲ್ಲೇ ಅನಿಸುತ್ತೆ, ಕೌಂಟ್ರಲ್ಲಿದೆ. ಏನು ಹೇಳಿದು ಯಪ್ಪ, ರೈನ್ ಕೋಟ್ ಅಲ್ಲ, ಚಿಂದಿ ಚಿತ್ರಾನ್ನ, ಬೋನಿ ಮೊಸರನ್ನ ಆಗ್ಬಿಟ್ಟಿದೆ. ಸ್ನೇಹಿತರೆ, ಜೇನ್ಕಲ್ ಗುಡ್ಡಾಗೆ ಬಂದ್ವಿ. ಹಾಗೆ ಎಂಟ್ರಿ ಫೀಸ್ ಒಬ್ರಿಗೆ 10 ರೂಪಾಯಿನೋ ಇದೆ. ಟಿಕೆಟ್ ತೊಗೊಂಡೆ. ಸೊ ಇವಾಗ ವ್ಯೂ ಪಾಯಿಂಟ್ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ ವ್ಯೂ ಪಾಯಿಂಟು ಹೇಗಿದೆ ಅಂತ. ಏನಂದರೆ ಫಾಗಿಲ್ಲ ಇವತ್ತು ಇಲ್ಲಿ, ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಸೊ ವ್ಯೂ ನೋಡೋಣ ಬನ್ನಿ. ಸೊ ವ್ಯೂ ನೋಡ್ಬೋದು ನೀವು. ಜೇನ್ಕಲ್ ಗುಡ್ಡ ಅಂತಾರೆ ಅಂದ್ರೆ
ಸೊ ಅಲ್ಲಿ ಮುಂದೆ ನೋಡಿಸ್ತೀನಿ ನೋಡಿ, ಇಲ್ಲಿಂದ ಝೂಮ್ ಆಗ್ತೀನಿ ಆದರೆ ಕಾಣಿಸ್ತಿದ್ರೆ ನೋಡಿ, ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಮುಂದೆ ಹೋಗೋಣ ಅಂದರೆ ಜಾರ್ತೈತೆ. ಸೊ ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಜೇನುಗಳು ಕಟ್ಟಿದ್ದಾವೆ, ತುಂಬ ಅಂದರೆ ತುಂಬ ಜೇನುಗಳು ಕಟ್ಟಿದೆ. ಇವಾಗ ಕಾಣಿಸ್ತಾ ಇಲ್ಲ, ಸಮ್ಮರ್ ಟೈಮಲ್ಲಿ ಬಂದರೆ ಅಲ್ಲಿ ಕಾಣಿಸುತ್ತೆ. ಸೊ ಆ ಬೆಟ್ಟದಲ್ಲಿ ಜೇನುಗಳು ತುಂಬಾ ಕಟ್ಟಿದ್ದಾವೆ, ಅದಕ್ಕೆ ಸೊ ಇದನ್ನು ಜೇನುಕಲ್ಲು ಗುಡ್ಡ ಅಂತ ಕರೀತಾರೆ. ನಾವು ಇವಾಗ ವಾಟರ್ ಫಾಲ್ಸ್ ನೋಡ್ಕೊಂಬಂದಲ್ಲ, ಅದೇ ವಾಟರ್ ಫಾಲ್ಸು ಇಲ್ಲಿ ಹೋಗ್ತಾ ಇರೋದು. ಇಲ್ಲಿ ಈವ್ನಿಂಗ್ ಟೈಮ್ ಅಂದರೆ ಸನ್ಸೆಟ್ ನೋಡ್ಬೋದು. ಸೊ ಈ ಮಾರ್ನಿಂಗ್ ಬಂದರೆ ಏನು ಅಷ್ಟು ಕಾಣಿಸಲ್ಲ, ಈವ್ನಿಂಗ್ ಬಂದರೆ ಸನ್ಸೆಟ್ ನೋಡ್ಕೊಂಡು ಹೋಗ್ಬೋದು. ಚೆನ್ನಾಗಿರುತ್ತೆ ಸನ್ಸೆಟ್ ಆಗೋದು, ಕ್ರೇಜಿ ಇದೆ ಮಾತ್ರ. ಯಾರೆಲ್ಲ ವಿಸಿಟ್ ಮಾಡಿಲ್ಲ ಸೊ ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ ಪ್ಲೇಸು. ಸೊ ಮತ್ತು ಇವಾಗ ಸಿಗೋಣ ಬೇರೆ ಪ್ಲೇಸಲ್ಲಿ.